ಹಾಯ್ ಹಲೋ ನಮಸ್ಕಾರ. ಯಾರ್ಯಾರು ವಿಡಿಯೋ ನೋಡತ್ತೀರಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್. ಏನರ ತಪ್ಪಾಗಿದ್ರೆ ಕಮೆಂಟ್ ಮಾಡಿರಿ. ಧೋನಿ ಮುತ್ಯ ಜಲ್ದಿ ರಿಟೈರ್ಡ್ ಆಗೋ ಮರೆ. ನೀ ರಿಟೈರ್ಡ್ ಆಗಿ ಗಂಭೀರ್ನ ಕೆಳಗೆ ಇಸ್ಕೆಟ್ ನೀವು ಕೋಚಿಂಗ್ ತೊಗೊಂಬಿಡು. ನನ್ನ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಮಾಡಲ್ಲ, ನೀನೇ ಸೆಲೆಕ್ಟ್ ಮಾಡಾತತ್. ಋತುರಾಜ್ ಅವ ಸೆಲೆಕ್ಟ್ ಮಾಡ್ಲಿಕ್ಕಂದ್ರೆ ಏನಾಯ್ತು? ನಾ ಇದೀನಿ, ಧೋನಿ ಇದೀನಿ, ಚಿಂತೆ ಮಾಡಬೇಡ. CSK ಟೀಮ್ ಐತಿ, ನೀನು ಕ್ಯಾಪ್ಟನ್ ಮಾಡಿ ಇಡ್ತೀನಿ, ಚಿಂತೆ ಮಾಡಬೇಡ. ಧೋನಿ ಮುತ್ತೆ ಹೇಳಿದಲ್ಲ ಸಾಕು, ಹಾಲು ಕುಡ್ದ್ರೆ ಸಂತೋಷ ಆಯ್ತು ಅನ್ನಾರ. ನಮಸ್ಕಾರ ರೀ ಧೋನಿ ಅನ್ನಾರ. ನಾನು ರಾಕ್ ಸ್ಟಾರ್ ಜಡ್ಡು ಇದೀನಿ. ಈ ಸಲ IPLನಾಗ ನಾ ರಿಟರ್ನ್ ಆಗಬೇಕೋ ಬೇಡ ಸ್ವಲ್ಪ ಹೇಳ್ರಿ. ನೀವು ಆಗಂದ್ರೆ ಹಾಕ್ತೀನಿ, ಬ್ಯಾಡ ಅಂದ್ರೆ ಬಿಡ್ತೀನಿ. ಯಾಕಂದ್ರೆ ತಲಫಾರ ರೀಸನ್. ಯಾಕೆ ಜಡ್ಡು ನನ್ಯಾಗ ಸಿಡಿಸಿಡಾಗತ್ತಿ? ಅದು ನಿನ್ನ ಡಿಸಿಷನ್. ನೀ ಸಾಯ ಮಟ್ಟ ಚೆನ್ನಾಗಿ ಆಡಬೇಕು, ಎನಿ ಕಂಡೀಷನ್ ಆಡ್ಬೇಕಂದ್ರೆ ಆಡ್ಬೇಕು. ಧೋನಿ ಮುತ್ಯಾರ ನಾರೇ ನಾನು ರಿಟರ್ನ್ ಮಾಡ್ಕೊಂತೇಳ್ರಿ. ಹೋದ ಸಲ ನೋಡಿರಲಿಲ್ಲ ನಾ ಸ್ಪಿನ್ನರ್ ಹೆಂಗೆ ಹೊಡ್ದೀನಿ, ನಾಯಿ ಹೊಡ್ದೀನಿ. ಸ್ಪಿನ್ನರ್ ಬಂದ್ರೆ ನನ್ನ ಹೆಸರಲ್ಲಿ ಹೆದರ್ತಾರೆ, ಇನ್ನಾದರೂ ಹೆದರ್ತಾರೆ. ಯಾಕೆ ದುಬೆ ಹೋದ ಸ್ಪಿನ್ನರ್ ಚಲೋ ಆಡಿ ತೆಗೆಟ್ಟು ವರ್ಲ್ಡ್ ಕಪ್ಪಿಗೆ ಸೆಲೆಕ್ಟ್ ಮಾಡಿದ್ರೆ ಅವನು ವರ್ಲ್ಡ್ ಕಪ್ನಾಗ ಡುಂಕಿ ಹೊಡೆದಿಲ್ಲ. ಅವನು ದುಬೆ ಎಲ್ಲೋದವು IPLನಾಗ ಆಡಿದವ. ಈಗಾರ ಕರೆಂಟ್ ಫಾರ್ಮ್ನಾಗಿಲ್ಲ, ಫಾರ್ಮ್ IPLಗೆ ತೊಗೋತೀವಿ. ಹೋದ ಸಲ ನಾ ಔಟ್ ಆದಾಗ ದುಃಖ, ನೋವು, ಹತಾಶೆ, ಸಿಟ್ಟು ಎಲ್ಲ ಆಗಿತ್ತು ನಿಜ. ಆದರೆ IPLದವರು BCCIದವರು ನನಗೆ ಇನ್ನೊಂದು ಚಾನ್ಸ್ ಕೊಟ್ರೆ. ರೂಲ್ ನಂಬರ್ 7 ತಂದಾರ. ನಾ ಆಡ್ಬೇಕಂತೇಳಿ ಈ ರೂಲ್ ತಂದಾರ. ಏನು ಮಾಡ್ತೀರಿ ನೋಡ್ರಿ, ಈ ಸಲ ನಮ್ಗೆ ಕಪ್ ಗೆಲ್ಲಿಸ್ರಿ. ಈ ಸಲ ಏನರ CSK ಗೆತ್ತಪ್ಪ, ನಾನು ಹ್ಯಾಪಿ ರಿಟೈರ್ಮೆಂಟ್ ಕೊಡ್ತೀನಿ. ನನಗೂ ರೋಹಿತ್ಗೆ ಕೊಹ್ಲಿಗೆ ಸಿಕ್ಕಂಥ ರಿಟೈರ್ಮೆಂಟ್ ಸಿಗ್ತೈತಿ. ಪ್ಲೀಸ್ ಈ ಸಲ ಗೆಲ್ಲಿಸ್ರಿ. ದಯವಿಟ್ಟು ವಿಡಿಯೋದಾಗ ಏನರ ತಪ್ಪು ಅನಿಸಿದ್ರೆ ಕಮೆಂಟ್ ಮಾಡಿರಿ.